ವಿದ್ಯಾರ್ಥಿಗಳು ಇರುವುದರಿಂದ ಶಾಲಾ ಕಾಲೇಜುಗಳು ಹಾಗೂ ಬಸ್ ಮತ್ತು ವಾಹನ ಸಂಚಾರ ಎಂದಿನಂತೆ ಇರುತ್ತದೆ. ಉಳಿದಂತೆ ವ್ಯಾಪಾರ ವಹಿವಾಟು, ಬ್ಯಾಂಕ್, ಸೊಸೈಟಿ, ಬೀದಿ ವ್ಯಾಪಾರ, ಸರ್ಕಾರಿ ಕಚೇರಿಗಳು ಬಂದ್ ಇರಲಿದ್ದು. ಬಂದ್ ಬೆಂಬಲಿಸಿ ವರ್ತಕರ ಸಂಘ, ಕಿರಾಣಿ ವ್ಯಾಪಾರಸ್ಥರು, ಹೋಟೆಲ್ ರೆಸ್ಟೋರೆಂಟ್ ಮಾಲೀಕರ ಸಂಘ, ಹಾರ್ಡ್ವೇರ್ ಬೇಕರಿ ವ್ಯಾಪಾರಗಾರರು, ಬಂಗಾರ ಬೆಳ್ಳಿ ವ್ಯಾಪಾರಸ್ಥರ ಸಂಘ, ಕನ್ನಡಪರ ಹೋರಾಟಗಾರರು ಬೆಂಬಲ ವ್ಯಕ್ತಪಡಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸೇರಿದ್ದ ಪೂರ್ವಭಾವಿ ಸಭೆಯಲ್ಲಿ ನಿರ್ಧಾರವನ್ನ ಕೈಗೊಳ್ಳಲಾಯಿತು. ಇಂದಿನ ಸಭೆಯಲ್ಲಿ ಮಾಜಿ ಶಾಸಕ ಡಾಕ್ಟರ್ ವಿಆರ್ ಪಾಟೀಲ್, ಶಂಕರ್ ಮಾಡಲ್ಗಿ, ಬಸನಗೌಡ ಚಿಕ್ಕನಗೌಡರ್, ಮಡಿವಾಳಪ್ಪ ಹೋಟಿ, ಗುರುಮೆಟ್ಗುಡ್, ಎಫ್ಎಸ್ ಸಿದ್ದನಗೌಡರ್, ಮುರುಗೆಪ್ಪ ಗುಂಡ್ಲರ್, ಮಹೇಶ್ ಹರ್ಕುನಿ, ರಫೀಕ್ ಬಡಗೇರ್, ಗಂಗಪ್ಪ ಗುಗರಿ, ಮುರುಗೆಪ್ಪ ಬಡಸ್, ಶಿವಾನಂದ್ ಬೆಳಗಾವಿ, ಗೀಸುಲಾಲ್ ಪಟೇಲ್, ಲಾಲ್ಚಂದ್ ಗೋಗರ್, ದಿನೇಶ್ ಮಾಳಿ, ಮೋಹನ್ ಕೊಟಗಿ, ಸುಭಾಷ್ ಬಾಗೇವಾಡಿ, ಗಿರಿಧರ್ ಪಟೇಲ್, ಶಾಂತಿಲಾಲ್ ಪಟೇಲ್, ಶಿವಾನಿ ಶೆಟ್ಟಿ, ಚಂದನ್ ಕೌಚಲ್ಗಿ, ಬಸವರಾಜ್ ನೇಸರ್ಗಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಎರಡು ವರ್ಷದ ಫಂಕ್ಷನ್ ಒಳ್ಳೆ ರೀತಿ ಮಾಡಿಲ್ಲ. ಅದು ಮತ್ತು ಹೋರಾಟ ಮಾಡ್ಬೇಕಾದ್ರೆ ಬೇರೆ ಮಾಡ್ಬೇಕಾದ್ರೆ ಮತ್ತು ಹೋರಾಟ ಮಾಡಿದಾಗ ಬೇರೆ ಮತ್ತೊಂದು ಫಂಕ್ಷನ್ ಆಗ್ತದೆ. ಅಂದ್ರೆ ಏನಾಗೈತಿ, ಅವರು ಸರ್ಕಾರದವ್ರಿಗೆ ಅಂತಿಮವಾಗಿ ನಮ್ಮ ರಫೀಕ್ ಬಡೇಗಾರ್ ಅಂತ ಹೋರಾಟಗಾರರ ಆಸೆ ಈಡೇರಿತು ಅಂದ್ರೆ ರಾಷ್ಟ್ರೀಯ ಸ್ಮಾರಕ ಆಯಿತು ಅಂತಂದ್ರೆ ವಿದೇಶದಿಂದವೂ ಕೂಡ ಬರ್ತಕ್ಕಂಥ ಪ್ರವಾಸಿಗರಿಗೆ ಬರ್ತಾರೆ. ಬರೋದ್ರಿಂದ ಪ್ರತಿಯೊಂದು ನಮ್ಮ ವ್ಯಾಪಾರ ವಹಿವಾಟ ಮುಂದೆ ಜಿಲ್ಲಾ ಕೇಂದ್ರ ಆಗಬೇಕಾಗಿರ್ತಕ್ಕಂಥ ನಮ್ಮ ವ್ಯವಸ್ಥೆಗಳು ಎಲ್ಲರೂ ಕೂಡ ಬದಲಾವಣೆ ಆಗ್ತದೆ. ಅದಕ್ಕಾಗಿ ಇದಕ್ಕೊಂದು ಬಂದ್ ಆಯಿತು ಅಂತಂದ್ರೆ ಒಂದು ರೆವಿನ್ಯೂ ಜನರೇಟ್ ಆಗ್ತಕ್ಕಂಥದ್ದು ಮತ್ತು ನಮ್ಮ ಪೊಲೀಸ್ ಇಲಾಖೆಯಿಂದ ರಾಜ್ಯ ಸರ್ಕಾರಕ್ಕೆ ಒಂದು ಮಾಹಿತಿ ಹೋಗುತ್ತೆ. ಇವತ್ತು ಯಾಕೆ ಬಂದ್ ಮಾಡಿದ್ರು, ಎಷ್ಟು ಜನ ಎಲ್ಲ ಯಾಕೆ ಸ್ವಯಂ ಸ್ಫೂರ್ತವಾಗಿ ನಮಗೆ ಬೆಂಬಲ ಕೊಟ್ಟರು ಅಂತಂದ್ರೆ ಚೆನ್ನಮ್ಮನ ಬಗ್ಗೆ ನಮಗೆ ಅಭಿಮಾನ ಬೇಕಾಗ್ತದೆ. ಒಂದು ಗೊತ್ತಿರಲಿ, ನಾವಿವತ್ತು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬಗ್ಗೆ ಹೇಳಿದ್ರು. ಚಾಣಾಕ್ಷ ರಾಜಕಾರಣ ಏನು ಮಾಡ್ತಾನಂತಂದ್ರೆ ಒಂದು ಗೆರೆ ಇತ್ತಂದ್ರೆ ಅದನ್ನ ಅಳಕಸಕ್ಕೆ ಹೋಗುದಿಲ್ಲ. ಆ ಬಾಜುಕೊಂದು ದೊಡ್ಡ ಗೆರೆ ಪರಿಯಾಗಿ ಚಲೋ ಮಾಡ್ತಿರ್ತಾನೆ. ಸಣ್ಣವ್ರು ಇದ್ದವ್ರು ದೊಡ್ಡವ್ರು ಮಾಡಿಬಿಟ್ರೆ ಮೊದಲು ಯಾರು ದೊಡ್ಡವ್ರು ಇರ್ತಾರೋ ಅವ್ರು ಎಕ್ದಮ್ ಸಮಾನ ಆಗಿಬಿಡ್ತಾರೆ. ಆ ಕತೆ ನಮ್ಮ ಬೈಲಿಂಗದೊಳಗಡೆ ನೋಡಿ, ಚೆನ್ನಮ್ಮ ಎಷ್ಟು ದೊಡ್ಡಕ್ಕಿದ್ದು ಅದ್ರ ಬಾಜುಕ ಕಿಕ್ಕಿಂದ ಒಬ್ಬರು ದೊಡ್ಡವನ್ ಮಾಡಿ ಇಟ್ಬಿಟ್ರೆ ಚೆನ್ನಮ್ಮ ತನ್ನಷ್ಟಕ್ಕೆ ತಾನ ಹೋಗಿಬಿಡುತ್ತೆ ಅನ್ನುವಂಥ ಒಂದು ಮೂರ್ಖ ತನಕ ಬಿಟ್ಟಿದ್ದಾರೋ. ನಾವು ಅದಕ್ಕೆ ಕೈ ಜೋಡಿಸಿದ್ವಿ ಅಂತಂದ್ರೆ ಚೆನ್ನಮ್ಮ ಇವತ್ತು ಇಲ್ಲಂಗೆ ಆಗ್ತದೆ. ಅದಕ್ಕೆ ದಯವಿಟ್ಟು ನಾವು ಹೇಳೋದಿಷ್ಟ, ಜಾತಿ ಮತ ಪಂಥ ಎಲ್ಲಗಳನ್ನು ಬಿಟ್ಟು ವೀರಾಣಿ ಕಿತ್ತೂರು ಚೆನ್ನಮ್ಮ ಅದು ಬ್ರಿಟಿಷರ ಪರವಾಗಿ ಒಂದೇ ಒಂದು ಮಾತನ್ನ, ನಾನು ನಿಮ್ಮ ಜೊತೆ ಹೊಂದಾಣಿಕೆ ಇರ್ತೇನಂತ ಅಂದಿದ್ಲಂತಂದ್ರೆ ಆಕೆ ಆಸ್ಥಾನವೂ ಇರ್ತಿತ್ತು. ಆಕೆಯೂ ಸಾಯುವವರೆಗೂ ಆರಾಮ ರಾಜ್ಯಭಾರವನ್ನು ಮಾಡ್ಕೊಂತ ಅವ್ರಿಗೆ ಬಂದದ್ರಾಗ ನೀರು ತಗೊಂಡು ಆವಾಡ್ ತಗೊಂಡು ಆರಾಮ ಅಂತೇಳಿ ಮಾಡ್ಬೋದು.